ಈ ಕೋವಿಡ್ ಬಂದಾಗ ಎಷ್ಟೋ ಸತಿ ಪ್ರಾಬ್ಲಮ್ ಆದಾಗ ದೇ ಫೌಂಡ್ ಅ ನ್ಯೂ ವೇ, ವರ್ಕ್ ಫ್ರಮ್ ಹೋಮ್ ಅಂತ ಮಾಡಿದ್ರು. ಅವಾಗ ಎಷ್ಟೋ ಉಳಿಯಕ್ ಸ್ಟಾರ್ಟ್ ಆಯ್ತು. ದೆನ್ ದ ರಿಯಲೈಸ್, ಹೌದಲ್ವಾ, ಎಷ್ಟೋ ಸತಿ ಈ ತರ ಕೆಲಸಗಳು ಮನೆಯಿಂದ ಆಗ್ಬೇಕಾದ್ರೆ ಆಫೀಸ್ ಅನ್ನೋದು ಕಟ್ಟಿ ಅದಕ್ಕೂ ನಾವು ಬಾಡಿಗೆ ಕಟ್ಟಿ ಏನಕ್ಕೆ ಬೇಕು? ಎಷ್ಟೋ ಡೈನಾಮಿಕ್ಸ್ ಚೇಂಜ್ ಆಯ್ತು. ಹಾಗಂತ ಕ್ವಾಲಿಟಿ ಚೇಂಜ್ ಆಯ್ತಾ? ಇಲ್ಲ. ದ ಅಂಡರ್ಸ್ಟ್ಯಾಂಡಿಂಗ್ ಟು ಅಂಡ್ ಅಪ್ರೋಚ್ ಟುವರ್ಡ್ಸ್ ಅ ಸರ್ಟನ್ ಮೇಕಿಂಗ್ ಅಂಡ್ ಹ್ಯಾಪನಿಂಗ್ ಚೇಂಜ್ ಆಯ್ತು, ಅಷ್ಟೇ, ಬೇರೆ ಏನಿಲ್ಲ. ಸೊ ಇಲ್ಲಿ ಕ್ವಾಲಿಟಿ ನೀವು ಟ್ರೈಲರ್ ಅಲ್ಲೇ ಗೊತ್ತಾಗಿರುತ್ತೆ, ಎಲ್ಲೂ ನಿಮಗೆ 1% ಕ್ವಾಲಿಟಿ ಕಂಟ್ರೋಲ್ ಆಗಲಿ ಇದಾಗಲಿ ಮಾಡಿಲ್ಲ. ಬಟ್ ಆನ್ ದ ಅದರ್ ಹ್ಯಾಂಡ್, ದುಡ್ಡಿದೆ ಅನ್ಕೊಂಡು ನಾವು ತುಂಬಾ ಮಾಡ್ಕೊಂಡು ಹೋದ್ರೂ ಅದು ತಪ್ಪಾಗುತ್ತೆ. ಕ್ರಿಯೇಟಿವ್ ಥಾಟ್ ನೀಡ್ಸ್ ಫ್ರೀಡಮ್ ಫಾರ್ ಥಿಂಕಿಂಗ್, ನಾಟ್ ಎಕ್ಸಿಕ್ಯೂಟಿಂಗ್. ಪ್ರತಿಯೊಂದಕ್ಕೂ ಒಂದು ಟೈಮ್ ಲೈನ್ ಇಲ್ಲದೆ ನಾವು ಹೋದ್ರೆ, ನೀವು ಸಿನಿಮಾ ಇಟ್ಕೊಂಡು ನೀವು ವಿಲ್ ಫೇಲ್, ಯು ವಿಲ್ ನಾಟ್ ಬಿ ಏಬಲ್ ಟು ಡೂ ಬಿಸ್ನೆಸ್. ಸಿನಿಮಾ ಈಸ್ ಬಿಸ್ನೆಸ್ ಆಫ್ಟರ್ ದ ಕ್ರಿಯೇಟಿವ್ ಇಸ್ ಓವರ್. ಬಟ್ ಹೌ ವಿಲ್ ಯು ಡೂ ಅ ಬಿಸ್ನೆಸ್? ಇಲ್ಲಿ ನೀವು ಕ್ರಿಯೇಟಿವ್ ಕಂಟ್ರೋಲ್ ಇಲ್ಲ ಅಂದ್ರೆ, ಪ್ರತಿಯೊಂದು ಪ್ರಾಡಕ್ಟಿಗೂ ಒಂದು ಮಾರ್ಕೆಟ್ ಇದೆ, ಬೆಲೆ ಇದೆ. ಈಗ ನೀವು ಯಾವ್ದು ಏರಿಯಾಗ ಹೋಗಿ ಅಲ್ಲ ಸೈಟು ಆ ಏರಿಯಾ ತಕ್ಕಂತೆ ರೇಟ್ ಇಡ್ತಾರೆ ಹೊರತು ಯಾವ್ದೋ ಏರಿಯಾ ರೇಟ್ ಅಲ್ಲಿ ಇಡಕ್ಕಾಗಲ್ಲ. ಸಿನಿಮಾನು ಹಾಗೇನೆ, ಸಿನಿಮಾಗೆ ಏನ್ ಬೇಕೋ ಬೇಕು, ಅದಕ್ಕೊಂದು ರೇಟ್ ಇದೆ, ಅಲ್ಲಿ ಕಾಂಪ್ರಮೈಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸರ್, ಈ ಟ್ರೇಲರ್ ನಲ್ಲಿ ಸಿಎಂ ಮಾಡೋ ವಿಚಾರ, ಆದಿ ಲೋಕೇಶ್ ನ ಸಿಎಂ ಮಾಡ್ಲಿಕ್ಕೆ ಎಷ್ಟು ಬಲಿ ಬೇಕಾದ್ರೂ ಓಕೆ. ಎಲ್ಲೊಂದ್ ಕಡೆ ಈಗ ರಾಜ್ಯದಲ್ಲಿ ನಡೀತಿರೋದು ಕೂಡ ಸಿಎಂ ಬದಲಾವಣೆ ಚರ್ಚೆ. ವಾಸ್ ಇಟ್ ಪಿಕ್ ಫ್ರಮ್ ದೇರ್ ಅಥವಾ ಕೋಇನ್ಸಿಡೆನ್ಸ್ಲಿ ಏನಾದ್ರು? ಪೊಲಿಟಿಕಲ್ ಇಶ್ಯೂ ಇಸ್ ಅ ಕೋಇನ್ಸಿಡೆನ್ಸ್ ಓನ್ಲಿ ಅಂಡ್ ಇಟ್ ಇಸ್ ಡೆಫಿನೆಟ್ಲಿ ಇಲ್ಲೆಲ್ಲೋ ರಿಲೇಟಬಲ್ ಆಗುತ್ತೆ. ಹಾಗಂತ ಪಾಪ ಇಲ್ಲಿ ಯಾರೋ ಸಿಎಂ ಮಾಡೋಕ್ಕೋಸ್ಕರ ಎಷ್ಟು ಜೀವ ಬೇಕಾದ್ರೆ ತೆಗಿತು ಅದೆಲ್ಲ ಆಗ್ತಾ ಇಲ್ಲ. ಇಲ್ಲಿ ವಾದಗಳು ನಡೀತಾ ಇರ್ಬೋದು ಅಷ್ಟೇ. ಪಾಪ ಅದ್ರೊಳಗೆ ಅವ್ರನ್ನೆಲ್ಲ ಲಿಂಕ್ ಮಾಡೋದೇ ತಪ್ಪಾಗತ್ತೆ. ಸಿನಿಮಾ ಗಿವ್ಸ್ ಯು ದಟ್ ಎಕ್ಸ್ಟ್ರಾ ಲಿಬರ್ಟಿ ಟು ಟಾಕ್, ಥಿಂಕ್, ಎಕ್ಸಿಕ್ಯೂಟ್ ಅಲ್ವಾ. ನಮ್ಮಲ್ಲಿ ಸ್ವಲ್ಪ ಚೂರ್ ಲೆವರೇಜ್ ಇರುತ್ತೆ, ಲಿಬರ್ಟೀಸ್ ಇರುತ್ತೆ, ಅದ್ರೊಳಗೆ ಆಟ ಆಡ್ತೀವಿ ನಾವು ಹೊರತು ಬೇರೆ ಇಲ್ಲ. ಈಗ ನಾವು ನಮ್ಮ ಸಿನಿಮಾಗಳಲ್ಲಿ ಏನಾಗುತ್ತೆ, ಒಂದು ಚೂರ್ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಎಕ್ಸ್ಟ್ರಾ ಹೆಜ್ಜೆ ಹೋಗ್ತೀವಿ ನಾವು. ಅವಾಗಲೇ ನೀವು ಸಿನಿಮಾನ ಖುಷಿ ಪಟ್ಟು ನೋಡಕ್ಕಾಗೋದು. ಅಯ್ಯೋ ಇವತ್ತಿನ ಪರಿಸ್ಥಿತಿಗೂ ಅದಕ್ಕೂ ಸಂಬಂಧ ಇಲ್ಲ. ಆತರ ನನ್ನ ಪ್ರಕಾರ ಆತರ ನಡೀತಾನೂ ಇಲ್ಲ ಹೊರಗಡೆ. ಒಂದು ಡಿಬೇಟ್ಸ್ ನಡೀತಾ ಇರ್ಬೋದು ಅಷ್ಟೇ. ಟ್ರೂ. ಬಟ್ ಈ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಎಂದವ್ರು ಸಿಎಂ ಆಗಕ್ ಹೊರಟಿದ್ದಾರೆ. ಸೊ ಕಿಚ್ಚ ಸುದೀಪ್ ಸರ್ ಅವ್ರ ಸಿನಿಮಾ ಮೂಲಕ ಏನಾದ್ರೂ ಮೆಸೇಜ್ ಕೊಟ್ರ ಅನ್ನೋದು ಕುತೂಹಲ ಬಂದೇ ಬರುತ್ತೆ, ಪ್ರಶ್ನೆ ಬಂದೇ ಬರುತ್ತೆ. ಹಾಗಾಗಿ ಪ್ರಶ್ನೆ ಓಪನ್ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ, ನನಗೆ ಆ ವ್ಯಕ್ತಿ ಮೇಲೆ ಬಹಳ ಪ್ರೀತಿ ಇದೆ. ತುಂಬಾ ಒಳ್ಳೆ ವ್ಯಕ್ತಿ. ಅವ್ರು ಆ ಟೈಮಲ್ಲಿ ಮಾತಾಡಿದಾಗ ಅವ್ರು ಯಾರಿಗೆ ಹೇಳಿದ್ರು ಅದಲ್ಲಿ ರೀಚ್ ಆಗ್ಲಿಲ್ಲ, ರೀಚ್ ಆಗಿದ್ ಬೇರೆ ಕಡೆಗೆ. ಅದಷ್ಟಕ್ಕೂ ಕಾರಣಕರ್ತ ಒಬ್ರು ನೀಟ್ ಆಗಿದ್ರು, ಅದನ್ನೆಲ್ಲ ಮಾಡಿದ್ರು, ಹಾಕೊಟ್ಟು ಅವ್ರಿಗೆ ಸೈಲೆಂಟ್ ಮನೆಗೆ ಹೋಗ್ಬಿಟ್ಟಿದ್ರು. ಪಾಪ ಇವ್ರು ಅದನ್ನ ಹೇಳಕ್ ಹೋಗಿ ತಗ್ಲಾಕೊಂಡ್ರು, ವಿಚ್ ನಾನು ಸಿನಿಮಾ ಪ್ರಕಾರ ಸಿನಿಮಾದ ಮೂಲಕ ಏನ್ ಆನ್ಸರ್ ಕೊಡಬೇಕಿತ್ತೋ ನಾನು ಕೊಟ್ಟಿದ್ದೆ. ಬಟ್ ಹಾಗಂತ ನನ್ನ ವ್ಯಕ್ತಿನ ಬಿಟ್ಕೊಡಕ್ ಆಗಲ್ಲ, ಬಿಕಾಸ್ ಐ ನೋ ಹಿಸ್ ನೇಚರ್. ಅವ್ರ ಆತರ ವ್ಯಕ್ತಿ ಅಲ್ಲ. ಅಂಡ್ ಎಷ್ಟೋ ಕಡೆ ಸಿನಿಮಾ ಅಂತ ಬಂದಾಗ ಎಷ್ಟೋ ಹೆಲ್ಪ್ ಮಾಡಿದ್ದಾರೆ ಅವರು. ಸೊ ಅದು ಬರಲ್ಲ, ಅದೆಲ್ಲ ಆಗಿತ್ತು. ಆ ಸ್ಪರ್ ಆಫ್ ಮೂಮೆಂಟ್ ಅಲ್ಲಿ ಆಯ್ತು, ಮುಗೀತು, ಟಾಪಿಕ್ ಕ್ಲೋಸ್ ಆಗೋಯ್ತು. ಇದ್ರಲ್ಲಿ ಕಾಪ್ ಆಗಿದ್ದೀರಿ ನಿಜ ಸರ್. ಆದ್ರೆ ಪದೇ ಪದೇ ನಾನು ಕಾನ್ಕ್ಲೇವ್ ಬಂದಾಗ್ಲೂ ಈ ಪ್ರಶ್ನೆ ಕೇಳಿದ್ದೆ, ಸುದೀಪ್ ಅವ್ರೇನಾದ್ರೂ ಸಿಎಂ ಆಗ್ತಾರಾ ಅಂತ ಹೇಳಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಂತ. ಕೆಲವರು ಹೇಳ್ತಿದ್ದಾರೆ 2028ಕ್ಕೆ ಇನ್ಯಾರೋ ಸಿಎಂ ಆಗ್ತಾರೆ ಅಂತ ಹೇಳಿ. ನಿಮ್ಮ ಅಭಿಮಾನಿಗಳಿಗೂ ಆಸೆ ಇರುತ್ತೆ, ನೀವು ಅಭಿಮಾನಿಗಳು ಆಸೆ ಪಡೋದ್ರಲ್ಲಿ ತಪ್ಪೇ ಇಲ್ಲ. ಬಟ್ ಏನಂದ್ರೆ ಒಂದು ಅರ್ಥ ಮಾಡ್ಕೊಳ್ಳೋಣ, ಆ ಪೊಸಿಷನ್ಗೆ ಒಂದು ತೂಕ ಇದೆ. ಅಷ್ಟು ಸರಳತೆಯಲ್ಲಿ ತಗೊಳ್ಳೋ ಪೊಸಿಷನ್ ಅಲ್ಲ ಅದು. ಅಷ್ಟು ಏನು ಯಾರು ಬೇಕಾದ್ರೂ ಆಗ್ಬಿಡ್ಬೋದು ಅನ್ನಂಗಿದ್ರೆ ಅಲ್ಲಿ ಇರೋರೇ ಆಗ್ಬೇಕಲ್ಲ. ಅದ್ ಜಾಗಕ್ಕೆ ಒಂದು ತೂಕ ಇದೆ. ನಾವೇ ಮಾತಾಡ್ಬೇಕಾದ್ರೆ ಆ ಜಾಗಕ್ಕೆ ಒಂದು ಗೌರವ ಕೊಟ್ಟು ಮಾತಾಡ್ಬೇಕಾಗತ್ತೆ. ಈಗ ಆಸೆ ಇದೆ ಸಿಎಂ ಆಗ್ಬೇಕು ಅಂತ, ಅದಕ್ಕೊಂದು ಶ್ರಮ ಇದೆ, ಕೆಲಸಗಳಿದೆ. ನಾವೇನೋ ಇಲ್ಲಿ ಸಿನಿಮಾದಲ್ಲಿ ಹೆಸರು ಮಾಡಿದೀವಿ ಒಂದು ಮಾತ್ರಕ್ಕೆ ಅಲ್ಲಿ ಹೋಗಿ ನಿಂತ್ಕೊಂಡ್ ಮಾಡ್ಬಿಡ್ತೀವಿ ಅಂದ್ರೆ ಆಗಲ್ಲ. ಜವಾಬ್ದಾರಿಗಳಿದೆ, ಅದನ್ನ ಅರ್ಥ ಮಾಡ್ಕೊಬೇಕು. ಅಲ್ಲಿ ಸಿಎಂ ಆದವರೆಲ್ಲ ಸುಮ್ನೆ ಏನೋ ಬಂದು ಕಾಲ ಸುಮ್ನೆ ಟೈಮ್ ಪಾಸ್ ಮಾಡ್ಕೊಂಡ್ ಆದವರಲ್ಲ. ಎಷ್ಟೋ ವರ್ಷಗಳ ಕಾಲ ಅಲ್ಲಿ ಪಾಲಿಟಿಕ್ಸ್ ಅಲ್ಲಿ ಇದ್ದು ಆಮೇಲೆ ಆದವರು. ಅಂಡ್ ಆದವರೆಲ್ಲರೂ ತುಂಬಾ ತೂಕವಾದವರು. ನಾವಿವತ್ತು ಅವ್ರ ಅಭಿಮಾನಿಗಳು ಹೇಳ್ತಿದ್ದಾರೆ, ಇವ್ರ ಅಭಿಮಾನಿಗಳು ಹೇಳ್ತಾರೆ, ಹಂಗೆ ನಡೆಯಲ್ಲ. ಅದು ಬರ್ಲೇಬೇಕಾ, ಬರೋಣ, ಬಂದಾಗ ಒಂದಿಷ್ಟು ಕೆಲಸಗಳು ಮಾಡೋದಿರುತ್ತೆ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಬಹುದಾಗುತ್ತೆ. ಇಲ್ಲ ಅಷ್ಟು ಈಸಿ ಆಗ್ಬಿಟ್ಟಿದ್ರೆ ಅದು ಸಿಎಂ ಪೊಸಿಷನ್ ಅಲ್ಲ ಅದು. ಬಟ್ ಸಿಎಂ ಪೊಸಿಷನ್ ಅಂತ ಅಂದ್ಮೇಲೆ ಐ ಥಿಂಕ್ ವಿ ಶುಡ್ ಆಲ್ ರೆಸ್ಪೆಕ್ಟ್ ಇಟ್. ಫ್ಯಾನ್ಸ್ ಏನ್ ಮಾತಾಡ್ಕೋತಾರೆ ಅದು ಬೇರೆ. ಅವ್ರವ್ರ ಪ್ರೀತಿಯಿಂದ ಮಾತಾಡ್ಕೊಂಡು ನಾವು ನೀವು ಜವಾಬ್ದಾರಿಯಲ್ಲಿ ಮಾತಾಡಬೇಕು. ಸಿಎಂ ಆಗ್ಬಿಡ್ತೀರಾ, ಹೌ ಇಸ್ ಇಟ್ ಪಾಸಿಬಲ್? ಟೆಲ್ ಮಿ. ಅದಕ್ಕೊಂದು ಸ್ಟ್ರೆಸ್ ಇದೆ, ಎಫರ್ಟ್ ಇದೆ, ಸ್ಟ್ರಗಲ್ ಇದೆ, ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್, ಪ್ರಾಸೆಸಿಂಗ್ ಇದೆ, ಯುನೋ. ಅಂಡ್ ಜನಕ್ಕೆ ನಂಬಿಕೆ ಬರಬೇಕು. ನಾವು ಜನಕ್ಕೆ ನಂಬಿಕೆ ಕೊಡುವಂತದ್ದು ಏನಾರ ಮಾಡಬೇಕಾಗತ್ತೆ. ಸುಮ್ಮನೆ ನಮಗೆ ಸಿನಿಮಾದಲ್ಲಿ ಹೆಸರು ಮಾಡಿದೀವಿ, ನಮ್ಮ ಹಿಂದೆ ಜನ ಇದಾರೆ ಅನ್ನೋ ಮಾತ್ರಕ್ಕೆ ನಾವು ಸಿಲ್ಲಿಯಾಗಿ ಅದೆಲ್ಲ ಓಟಿಗೆ ಕನ್ವರ್ಟ್ ಆಗುತ್ತೆ, ಪ್ರತಿಯೊಂದು ಆಗುತ್ತೆ ಅನ್ಕೊಳ್ಳೋದು ಬೇರೆ. ಅದೇ ಪ್ರಪಂಚನೇ ಬೇರೆ, ನಮ್ಮ ಪ್ರಪಂಚನೇ ಬೇರೆ. ಹೆಂಗಂದ್ರೆ ಅವ್ರಗಳಿಗೆ ಸಿನಿಮಾ ಮಾಡಕ್ ಬಂದಾಗ ಎಷ್ಟೇ ಕೋಟ್ಯಾಧಿಪತಿ ಮಕ್ಕಳಾಗಿರಲಿ, ರಾಜಕಾರಣಿಯಿಂದ ಬಂದು ರಾಜಕೀಯದಿಂದ ಬಂದವರು, ಅವರು ವೋಟಿಂಗ್ ಬ್ಯಾಂಕ್ ಇಲ್ಲಿ ಟಿಕೆಟ್ ಕನ್ವರ್ಟ್ ಆಗಿಲ್ಲ. ಹಾಗೆ ನಾವೇನೋ ಆಗ್ಬಿಟ್ಟಿದೀವಿ ಅಂತ ಇಲ್ಲಿಂದ ಕಲಾವಿದರು ಹೋದವ್ರದ್ದು ಟಿಕೆಟ್ ಎಲ್ಲ ವೋಟಿಗೆ ಕನ್ವರ್ಟ್ ಆಗಿಲ್ಲ.
It is two different things which we should not get confused about. ಟ್ರೂ. Yeah. ಮಾರ್ಕಿಗೆ ವಾಪಸ್ ಬರ್ತಾ ಸರ್, ಮಾರ್ಕ್ ಅಲ್ಲಿ ಪೊಲೀಸ್ ಕಾಪ್ ಆಗಿ ಟ್ರೇಲರ್ ಅಲ್ಲಿ ಒಂದೇ ಸತಿಗೆ ಎರಡೆರಡು ವಿಲನ್ ಗಳನ್ನ ಇಟ್ಕೊಂಡು ಹೊಡೆದಾಕ್ತಿರಿ. ನಮ್ಮ ಡಿಜಿಟಲ್ ಟೀಮ್ ನಿಂದ ಪುಟ್ಟಪ್ಪ ಅವರು ಎಸ್ಪೆಷಲಿ ಈ ಪ್ರಶ್ನೆ ನಿಮಗೆ ಕೇಳಲೇಬೇಕು ಅಂತ ಹೇಳಿದ್ದಾರೆ. ರಿಯಲ್ ಲೈಫ್ ನಲ್ಲಿ ಕಿಚ್ಚ ಸುದೀಪ್ ಅವರು ಯಾವತ್ತಾರು ಫೈಟಿಂಗ್ ಗೆ ಈ ತರ ಎಲ್ಲ ಮಾಡಕ್ಕಾಗಲ್ಲ ಸಿನಿಮಾದಲ್ಲಿ ಮಾಡ್ದಂಗೆ, ಬಟ್ ಯಾವ್ದಾದ್ರು ಸಿಚುಯೇಷನ್ ಬಂದಿತ್ತಾ ನಿಮ್ಮ ಪವರ್ ನ ರಿಯಲ್ ಲೈಫ್ ನಲ್ಲಿ ತೋರಿಸುವಂತದ್ದು? ತೋರ್ಸಕ್ಕೆ ಅಂತ ಬಂದಿಲ್ಲ, ಮಾಡಬೇಕಾಗಿರೋ ಪರಿಸ್ಥಿತಿ ಬಂತು. ಆವಾಗ ಎಲ್ಲ ಆಗಿದೆ, ಗಲಾಟೆ ಆಗ್ದಲೆ ನಾವು ಇಲ್ಲಿವರೆಗೆ ಬರ್ತೀವ ಹೇಳಿ. ಆಗಿರ್ತವೆ, ಎಲ್ಲೋ ಹೋಗಿರ್ತೀವಿ, ಕಿತ್ತಾಟ ಆಗಿರುತ್ತೆ, ಎಲ್ಲೋ ಹೋಗಿರ್ತೀವಿ, ನಮ್ಮ ಯಾವ್ದು ನಾವು ಇಷ್ಟಪಡೋರು ಪ್ರೀತಿಸೋರ್ನ ಯಾರೋ ರೇಗಿಸಿರ್ತಾರೆ, ಕಿರ್ಕೊಳಕ್ ಕೊಟ್ಟಿರ್ತಾರೆ, ಹೋಗಿ ನಾಲ್ಕು ಬಿಟ್ಟಿರ್ತೀವಿ, ನಾವು ಓಡಿಸ್ಕೊಂಡಿರ್ತೀವಿ, ಇವೆಲ್ಲ ಆಗಿರ್ತವೆ. ಅದಾಗದೆ ಜೀವನನೇ ಅಲ್ಲ. ಬಟ್ ಏನಾಗುತ್ತೆ, ದಟ್ ಇಸ್ ವೈ ಯು ಕಮ್ ಟು ಸಿನಿಮಾ. ವೈ ಯು ಕಮ್ ಟು ಸಿನಿಮಾ? ಬಿಕಾಸ್ ವಿ ಆರ್ ಶೋಯಿಂಗ್ ಯು ಸಮಥಿಂಗ್ ವಾಟ್ ಯು ಡ್ರೀಮ್ ಆಫ್. ನಾನ್ ಕೋಪ ಬಂದ್ರೆ 50 ಜನ ಕುಡಿಬೇಕು, ಅದು ತೋರಿಸ್ತೀವಿ ನಾವು. ನಾನು ಹೀರೋ, ನಾನೊಬ್ಬ ಯಾವನೇ ಒಬ್ಬ ಒಂದು ಚಿಕ್ಕ ಸಾಧಾರಣ ಕೆಲಸ ಮಾಡ್ಕೊಂಡಿದ್ರು ಜೀವನದಲ್ಲಿ ಕೋಟ್ಯಾಧಿಪತಿ ಮಗಳು ಬಂದು ನನ್ನ ಇಷ್ಟಪಡ್ತಾಳೆ. ಸಿನಿಮಾ ಅರ್ಥ ಆಯ್ತಾ? ನಾನು ಏನ್ ಬೇಕಾದ್ರೆ ಸಾಧಿಸಬಲ್ಲೆ. ಸಿನಿಮಾ ಬಟ್ ಸಿನಿಮಾ ಈಸ್ ಅ ಹೋಪ್. ಇಟ್ ಇಸ್ ನಾಟ್ ಓನ್ಲಿ ಜಸ್ಟ್ ಅನ್ ಎಂಟರ್ಟೈನ್ಮೆಂಟ್. ಇಟ್ ಮೇಕ್ಸ್ ಯು ಬಿಲೀವ್ ದಟ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್. That is why you all love cinema, because you go and see what sometimes is not around you. ಈಗ ಫ್ಯಾಮಿಲಿ ತಗೊಳ್ಳೋಣ, ಎಷ್ಟೋ ಸಲ ಸಿನಿಮಾ ನೋಡಿ ಎಷ್ಟು ಫ್ಯಾಮಿಲಿಗಳು ಸರಿ ಹೋಗಿಲ್ಲ, ವಾತಾವರಣಗಳು ಸರಿ ಹೋಗಿಲ್ಲ. ಬಿಕಾಸ್ ಸಮಟೈಮ್ಸ್ ಇಟ್ ಗಿವ್ಸ್ ಯು ದಟ್ ಮ್ಯಾಜಿಕ್, ಎನ್ ಇನ್ಸೈಟ್ ಇನ್ ಟು ಅ ರಿಯಾಲಿಟಿ. ಫ್ಯಾಮಿಲಿ ಹೀಗೆ ಕೂಡ ನಗಾಡ್ಕೊಂಡಿರ್ಬೋದು, ಎಲ್ಲಾದ್ರೂ ಶ್ರಮಿಸ್ಕೊಂಡು ಹೀಗೂ ಕೂಡ ಇರಬಹುದು. ಸೊ ಐ ಥಿಂಕ್ ದೇರ್ ಇಸ್ ಸಮಥಿಂಗ್ ಸಿನಿಮಾ ಇಸ್ ಅ ಪರ್ಸ್ಪೆಕ್ಟಿವ್. ನೀವು ಸುಮ್ಮನೆ ಎಂಟರ್ಟೈನ್ಮೆಂಟ್ ಆಗಿ ನೋಡಿದ್ರೆ ಎಂಟರ್ಟೈನ್ಮೆಂಟ್, ಅದನ್ನ ಒಂದು ಇನ್ನೊಂದು ರೀತಿ ಕಲಿತೀನಿ ಅಂತಂದ್ರೆ ಕಲಿಬಹುದು. ಹಾಗಂತ ನಾವು ಮಾರಲ್ ಸೈನ್ಸ್ ಇಟ್ಕೊಂಡೆ ಸಿನಿಮಾ ಮಾಡಕ್ಕಾಗಲ್ಲ, ಅಥವಾ ಎಂಟರ್ಟೈನ್ಮೆಂಟ್ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಮಾರಲ್ ಬಿಡಕ್ಕಾಗಲ್ಲ. ಇಟ್ಸ್ ಹ್ಯಾಂಡ್ ಇನ್ ಗ್ಲವ್. ನಿಜ. ಇದೇ ಸಿನಿಮಾಗೆ ಸಂಬಂಧಪಟ್ಟಂತೆ ಸರ್, ಈ ಕಾಪ್ ನ ಪಾತ್ರ ಹಿಂದಿನ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಇತ್ತು, ಇಲ್ಲೂ ಇದೆ. ಯು ಆರ್ ಸ್ಪೀಕಿಂಗ್ ಅಬೌಟ್ ದ ಚಿಲ್ಡ್ರನ್ ಇಲ್ಲಿ, ಅಂದ್ರೆ ಮಕ್ಕಳು ಕಿಡ್ನಾಪ್, ಸಮಥಿಂಗ್ ಅಬೌಟ್ ದಟ್. ಮಕ್ಕಳ ವಿಚಾರ ಬಂದಾಗ ಸರ್, ನಿಮ್ದೇ ಟ್ರೇಲರ್ ನ ಡೈಲಾಗು ದಮ್ ಹೊಡಿಯೋದು ಕಮ್ಮಿ ಮಾಡಬೇಕು ಅಂತ. ರಿಪಬ್ಲಿಕ್ ಕನ್ನಡ ಇತ್ತೀಚೆಗೆ ಒಂದು ಸ್ಟಿಂಗ್ ಆಪರೇಷನ್ ಮಾಡ್ತು, ರಹಸ್ಯ ಕಾರ್ಯಾಚರಣೆ. ಸ್ಕೂಲ್ ಮಕ್ಕಳಿಗೆಲ್ಲ ಡ್ರಗ್ ಈಸಿಯಾಗಿ ಸಪ್ಲೈ ಆಗ್ತಿದೆ ಅಂತ ಹೇಳಿ. ಅಂದ್ರೆ ಇದೊಂದು ಆರೋಪ ಇದೆ ಸಿನಿಮಾದಲ್ಲಿ. ಹೀರೋಗಳು, ಐ ಆಮ್ ನಾಟ್ ಸ್ಪೀಕಿಂಗ್ ಓನ್ಲಿ ಅಬೌಟ್ ದ ಮಾರ್ಕ್, ನೀವು ಕೊಟ್ಟಿರೋ ಸಂದೇಶವನ್ನ ಕರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಳ್ಬೇಕು. ಕೇವಲ ಕೈಯಲ್ಲಿರೋ ಸಿಗರೆಟ್ ನೋಡಿ ಕಾಪಿ ಮಾಡೋದು ಮಾತ್ರ ಅಲ್ಲ, ನೀವು ದಮ್ ಹೊಡಿಯೋದನ್ನ ಕಮ್ಮಿ ಮಾಡಬೇಕು ಅನ್ನೋದನ್ನ ಕೂಡ ಗಮನಿಸಬೇಕು ಜನ ಅಂತ. ಎರಡು ಉತ್ತರ ಕೊಡ್ತೀನಿ ಇದಕ್ಕೆ. ನೀವು ಹೇಳಿದಕ್ಕೆ ಆಮೇಲೆ ಬರ್ತೀನಿ. ಮೊದಲನೇದು, ಸಿನಿಮಾ ಮೇಲೆ ಎಲ್ಲ ಜವಾಬ್ದಾರಿ ಹಾಕ್ಬಿಡಿ. ಸಿನಿಮಾ ಸ್ಕೂಲ್ ಅಲ್ಲ. ಏನಾಗಿದೆ, ಈಸಿ ಟಾರ್ಗೆಟ್ ಆಗಿದೆ. ಯಾರಿಗಾರ ಏನಾರು ಆಯ್ತಾ, ಸಿನಿಮಾದವ್ರು ಯಾರು ಬರ್ತಾ ಇಲ್ಲ. ಏನಾರು ಆಯ್ತಾ, ಸಿನಿಮಾದವ್ರು ಹೇಳ್ಕೊಟ್ರು. ಅಂದ್ರೆ ಸಿನಿಮಾದಲ್ಲಿ ಎಷ್ಟೋ ಸಾವಿರ ಒಳ್ಳೇದು ಹೇಳ್ಕೊಟ್ಟಿ, ಅದನ್ನೇ ಕಲ್ತಿಲ್ಲ. ಸಿನಿಮಾದಲ್ಲಿ ಎಲ್ಲ ಹೇಳ್ತೀವಿ ನಾವು, ಯಾವುದೋ ಒಂದನ್ನು ತಗೊಂಡು. ಸಿನಿಮಾ ಇಸ್ ನಾಟ್ ದಟ್. ಸ್ಕೂಲೇ ಹೇಳ್ಕೊಡಕ್ ಆಗದಿರೋದು